ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ, ಹಾಗಾಗಿ ಎಲ್ಲನೂ ಡೆಕೋರೇಷನ್ ಮಾಡ್ತಾಯಿದ್ದೀವಿ. ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡೋದ್ರಿಂದ ನಾವು ಪ್ರತಿ ವರ್ಷವೂ ಕೂಡ ಕೃಷ್ಣ ಜನ್ಮಾಷ್ಟಮಿ ಮಾಡ್ಕೊಂಡು ಬರ್ತಾಯಿದ್ದೀವಿ. ಸೊ ಹಾಗಾಗಿ ಈ ವರ್ಷವೂ ಕೂಡ ಎಲ್ಲ ಡೆಕೋರೇಷನ್ಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಹಾಗೆಯೇ ನಾವು ಇವತ್ತು ನೈಟು 12 ಗಂಟೆ ಮೇಲೆ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್ ಮಾಡೋದು. ಸೊ ಹಂಗಾಗಿ ನಮಗೆ 12 ಗಂಟೆ ಮೇಲೆ ಶ್ರೀಕೃಷ್ಣ ಪರಮಾತ್ಮ ಹುಟ್ಟುತ್ತಾನಲ್ವ, ಆವಾಗ ನಾವು ಸೆಲೆಬ್ರೇಷನ್ ಮಾಡ್ತೀವಿ. ಸೊ ಇವಾಗ ಎಲ್ಲನೂ ಡೆಕೋರೇಷನ್ ಮಾಡೋದಕ್ಕೆ ಹೇಳಿ ನೀವೆಲ್ಲ ನೋಡಿರ್ತೀರ. ನಾನು ಪ್ರತಿ ವರ್ಷವೂ ಅಷ್ಟೇ ನಮ್ಮ ತಂದೆಯವರ ಫ್ರೆಂಡ್ ಇವರು, ಅವರೇ ಯಾವಾಗಲೂ ಬಂದು ಇಲ್ಲಿ ಡೆಕೋರೇಷನ್ ಮಾಡಿಕೊಡೋದು. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ ಇವರು. ಸೊ ಈ ಸಲ ನಾನು ಫ್ಲೋರಲ್ಲೇ ಡೆಕೋರೇಷನ್ ಮಾಡಿಸ್ತಾ ಇದ್ದೀನಿ. ಮೇಲ್ಗಡೆ ಏನು ಮಾಡಿಸೋದಕ್ಕೆ ಹೋಗಲಿಲ್ಲ. ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಈ ಸಲ ಇಲ್ಲೇ ಮಾಡಿಸ್ತಾ ಇದ್ದೀವಿ, ಕೆಳಗಡೆನೇ. ಹೇಗಿದ್ದರೂ ಕೂಡ ದೇವ್ರ ಮನೆ ಪಕ್ಕದಲ್ಲೇ ಇದೆ ಅಂದ್ಬಿಟ್ಟು ಅದ್ರ ಪಕ್ಕದಾಗೆ ಮಾಡಿಸೋಣ ಚಿಕ್ಕದಾಗಿ ಅಂತೇಳಿ ಮಾಡಿಸ್ತಾ ಇರೋದು. ಇಲ್ಲಿ ಸ್ವಲ್ಪ ಜಾಗ ಸಾಕಾಗೋದಿಲ್ಲ, ಆದರೂ ಕೂಡ ಇರಲಿ ಏನಕ್ಕೆ ಮೇಲ್ಗಡೆ ಎಲ್ಲ ಅಂತಂದ್ಬಿಟ್ಟು ನಾನು ಈ ಥರ ಮಾಡಿಸ್ತಾ ಇರೋದು. ಪ್ರತಿ ವರ್ಷ ಅಲ್ಲೇ ಮಾಡ್ತಾಯಿದ್ವಲ್ವ, ಸೊ ಸ್ವಲ್ಪ ಚೇಂಜಸ್ ಇರಲಿ ಅಂತ ಅಂದ್ಬಿಟ್ಟು ಇಲ್ಲಿ ಮಾಡಿಸ್ತಾ ಇದ್ದೀವಿ. ಇವಾಗೆಲ್ಲನೂ ಫ್ಲವರ್ಸ್ ಎಲ್ಲ ತೊಗೊಂಡು ಬಂದು ಡೆಕೋರೇಷನ್ ರೆಡಿ ಮಾಡ್ತಾಯಿದ್ದಾರೆ. ಸ್ಯಾಟರ್ಡೇ ಒಂದು 3 ಗಂಟೆ ಹೆಂಗೆ ಬಂದರು ಇವರು. ಬಂದುಬಿಟ್ಟು ಇವಾಗೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಸೊ ಈಗ ಡೆಕೋರೇಷನ್ ಅವರೆಲ್ಲ ರೆಡಿ ಮಾಡಿಕೊಟ್ರು. ಅವರೊಂದು 3 ಗಂಟೆಗೆ ಬಂದು ಒಂದು 5:30 6 ಗಂಟೆ ಅಷ್ಟೊತ್ತಿಗೆಲ್ಲ ಡೆಕೋರೇಷನ್ ಎಲ್ಲ ಮುಗಿಸ್ಕೊಟ್ರು. ಮತ್ತು ಹಾಗೆ ನಾವು ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು, ಮತ್ತು ಹಾಗೆ ನಾನು ಸ್ವಲ್ಪ ಹೊರಗಡೆನೂ ಹೋಗ್ಬಿಟ್ಟು ಬಂದೆ. ಸ್ವಲ್ಪ ಫ್ರೂಟ್ಸು ಅದೆಲ್ಲ ತರಬೇಕಾಗಿತ್ತು. ಸೊ ಅದನ್ನು ಕೂಡ ಎಲ್ಲ ತೊಗೊಂಡು ಬಂದು ಒಂದು ಆಲ್ಮೋಸ್ಟ್ ಈಗ ಅಲ್ಲೇ ಒಂದು 9-10 ಗಂಟೆ ಆಗ್ತಾ ಬರ್ತಾಯಿದೆ. ಸೊ ಇವಾಗ ನಾವು ಮಾಡಿರ್ತಕ್ಕಂಥ ಎಲ್ಲ ತಿಂಡಿಗಳನ್ನೆಲ್ಲನೂ ಎಲ್ಲನೂ ಪ್ಲೇಟ್ಸ್ಗೆಲ್ಲ ಇಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಕರ್ಜಿಕಾಯಿ ಮತ್ತು ಹಾಗೆಯೇ ಕಜ್ಜಾಯ, ರವೆ ಉಂಡೆ, ಚಕ್ಲಿ, ನಿಪ್ಪಟ್ಟು ಮತ್ತು ಡ್ರೈ ಫ್ರೂಟ್ಸ್ ಲಡ್ಡು ಕೂಡ ಮಾಡ್ಕೊಂಡಿದ್ವು. ಇದೆಲ್ಲ ಮಾಡಿಕೊಂಡು ಇದನ್ನೆಲ್ಲನೂ ಇವಾಗೆಲ್ಲ ಒಂದು ಪ್ಲೇಟ್ಗೆ ಇಟ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಜೊತೆಗೆ ನಾವು ರಿಟರ್ನ್ ಗಿಫ್ಟ್ ಕೊಡಬೇಕಲ್ವ, ಅದಕ್ಕೂ ಕೂಡ ಬಾಕ್ಸ್ ತೊಗೊಂಡು ಬಂದಿದೆ. ಸೊ ಆ ಬಾಕ್ಸ್ಗೂ ಕೂಡ ಎಲ್ಲನೂ ಸ್ವಲ್ಪ ತಿಂಡಿನ ಹಾಕ್ತಾಯಿದ್ದೆ. ತಿಂಡಿ, ಅರಿಶಿನ, ಕುಂಕುಮ, ಎಲೆ ಅಡಿಕೆ ಅದನ್ನು ಕೂಡ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವು. ಒಂದು ಕಡೆ ಚಿಂಟು ಕೂಡ ಎಲ್ಲನೂ ಕೃಷ್ಣಂದು ವಿಗ್ರಹ ತೊಗೊಂಡು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದ. ಈ ಕಡೆ ದೇವ್ರ ಮನೆಯೂ ಕೂಡ ಎಲ್ಲ ರೆಡಿ ಮಾಡಿದ್ವು. ಅದಕ್ಕೂ ಎಲ್ಲ ಹೂವು, ದೇವ್ರ ಮನೆಗೂ ಎಲ್ಲ ಹೂವು ಎಲ್ಲ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದು. ಮತ್ತು ಹಾಗೆ ಡೆಕೋರೇಷನ್ನವರೇ ತೋರಣಕ್ಕೆ, ದೇವ್ರ ಮನೆಗೆ ಬಾಗಿಲಿಗೂ ತೋರಣ, ಮತ್ತು ಹಾಗೆಯೇ ಮೇನ್ ಬಾಗಿಲಿಗೆಲ್ಲನೂ ಹೂವಿಂದ ಎಲ್ಲ ಅಲಂಕಾರ ಮಾಡಿಕೊಟ್ಟಿದ್ರು ಅವರೇನೇ. ನಾವು ಜಸ್ಟ್ ಎಲ್ಲನೂ ಇವಾಗೆಲ್ಲ ದೇವ್ರ ಮನೆಗೆಲ್ಲ ಹೂವೆಲ್ಲ ಹಾಕೋದು ಅದನ್ನೆಲ್ಲ ರೆಡಿ ಮಾಡಿಕೊಂಡು, ಮತ್ತು ಹಾಗೆ ಜೊತೆಗೆ ಈ ಕಡೆ ವಿಗ್ರಹನೆಲ್ಲ ಇಟ್ಬಿಟ್ಟು ಅದಕ್ಕೆಲ್ಲ ರೆಡಿ ಮಾಡಿಬಿಟ್ಟು ಎಲ್ಲ ತಿಂಡಿಗಳೆಲ್ಲ ಇಟ್ಟೆಲ್ಲ ರೆಡಿ ಮಾಡಿಕೊಂಡ್ವು. ಸೊ ಈಗ ಟೈಮ್ ಕೂಡ 12 ಗಂಟೆ ಆಯಿತು. ನಾವು ಇದೆಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಆಯ್ತು 12 ಗಂಟೆ. ಇವಾಗ ಸೃಷ್ಟಿ ದೀಪ ಹಚ್ತಾ ಇದ್ದಾಳೆ. ಮೊದಲಿಗೆ ಇವಾಗ ದೇವ್ರ ಮನೆಗೆಲ್ಲ ದೀಪ ಹಚ್ಬಿಟ್ಟು ಆಮೇಲೆ ಇಲ್ಲಿ ದೀಪ ಹಚ್ಚಿ ಕಾಯಿ ಹೊಡೆಯೋಣ ಅಂತಂದ್ಬಿಟ್ಟು. ಸೊ ಈಗ 12 ಗಂಟೆ 12 ಕಾಲು ಆಗ್ತಾ ಬರ್ತಾಯಿದೆ. ಸೊ ನಾವೀಗ ಪೂಜೆ ಮಾಡ್ತಾಯಿದ್ದೀವಿ. Jogo.
ಇಲ್ಲ ಇನ್ನೇ ದೂರ ಇಟ್ಕ ಇಲ್ಲಿ ಫ್ರೆಂಡ್ಸ್, ನೋಡಿದ್ರಲ್ಲ ನೈಟೆಲ್ಲನೂ ನಾವು ಕೃಷ್ಣ ಜನ್ಮಾಷ್ಟಮಿನ ಹೇಗೆ ಆಚರಣೆ ಮಾಡಿದ್ವು ಅಂದ್ಬಿಟ್ಟು ಕೃಷ್ಣನೆಲ್ಲ ತೊಟ್ಲಿಗೆ ಹಾಕ್ಬಿಟ್ಟು ಎಲ್ಲ ತೂಗಿ ಎಲ್ಲರೂ ಪೂಜೆ ಎಲ್ಲ ಮುಗಿಸಿ ನಾವು ಮಲಗೋ ಅಷ್ಟೊತ್ತಿಗೆ ಮಿನಿಮಮ್ ಏನಿಲ್ಲ ಅಂದ್ರೂ ಒಂದು 1:30-2 ಗಂಟೆನೇ ಆಯಿತು, ಲೇಟ್ ಆಗೋಯಿತು. ಮತ್ತು ಹಾಗೆ ನಾವು ಸ್ಯಾಟರ್ಡೆ ಪೂರ್ತಿ ಉಪವಾಸ ಇದ್ವಲ್ವ, ಅದಕ್ಕೇ ಕೃಷ್ಣಂದು 12 ಗಂಟೆ ಮೇಲೆ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ನಾವು ಕೂಡ ಸ್ವಲ್ಪ ಲೈಟಾಗಿ ಪ್ರಸಾದ ತೊಗೊಂಡ್ವು. ಅವಾಗೆಲ್ಲ ತೊಗೊಂಡು ನಾವು ಒಂದು ಸ್ವಲ್ಪ ಹೊತ್ತು ಕೂತಿದ್ದು, ಆಮೇಲೆ ಹೋಗಿ ನಾವು ಮಲ್ಕೊಂಡಿದ್ದು. ಒಂದು 2-2:30 ಆಗಿತ್ತು. ಸೊ ಮತ್ತು ಹಾಗೆ ಬೆಳಗ್ಗೆನೇ ಸ್ವಲ್ಪ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ನಾವು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಈಗ ಪೂಜೆ ಮಾಡೋಣ ಅಂತೇಳಿ ಬಂದಿದ್ದೀನಿ. ಫಸ್ಟ್ ಪೂಜೆಗಿನ್ನ ಮುಂಚೆನೇ ಅಭಿಷೇಕ ಮಾಡೋಣ ಅಂತಂದ್ಬಿಟ್ಟು ಇವಾಗ ರೆಡಿ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಅಭಿಷೇಕಕ್ಕೆ ಮಾಮೂಲಿ ಎಲ್ಲರಿಗೂ ಗೊತ್ತಿರೋ ಹಾಗೆಯೇ ಜೇನುತುಪ್ಪ ಮತ್ತು ಹಾಗೆಯೇ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಡ್ರೈ ಫ್ರೂಟ್ಸು ಇದನ್ನೆಲ್ಲ ಹಾಕಿಬಿಟ್ಟು ನಾನು ಅಭಿಷೇಕ ಮಾಡ್ತಾಯಿದ್ದೀವಿ. ನಾವು ಇದೇ ಥರನೇ ಪ್ರತಿ ವರ್ಷವೂ ಇದೇ ಥರನೇ ನಾವು ನಡೆಸ್ಕೊಂಡು ಬಂದಿರೋದು, ಹಂಗಾಗಿ ನಾನು ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಸೊ ಈಗ ಅಭಿಷೇಕ ಎಲ್ಲ ಮಾಡಿಬಿಟ್ಟು ಆಮೇಲಿಂದೆಲ್ಲ ಪೂಜೆ ಮಾಡಿ ಆಮೇಲೆ ಮತ್ತೆ ಒಂದೊಂದು ಸಲ ನಾವು ಮಹಾಮಂಗಳಾರತಿ ಪೂಜೆ ಮಾಡ್ತಾಯಿದ್ದೀವಿ. ಮತ್ತು ಹಾಗೆ ಇವಾಗಲೂ ಕೂಡ ದೇವರಿಗೆ ಎಡೆಗಿಡೋಕ್ಕೆ ಅಂತಂದ್ಬಿಟ್ಟು ಹಾಗೆಯೇ ಸ್ವಲ್ಪ ಸಿಹಿ ಅವಲಕ್ಕಿ ಮಾಡ್ಕೊಂಡಿದ್ದೆ. ಸಿಹಿ ಅವಲಕ್ಕಿದು ಪೊಂಗಲ್ ಮಾಡಿ ಅದನ್ನು ನೈವೇದ್ಯಕ್ಕೆ ಇಟ್ಬಿಟ್ಟು ಇವಾಗ ಪೂಜೆ ಮಾಡಿದ್ದು. ನಾನು ಫಸ್ಟ್ ಇವಾಗ ನೋಡಿ ಅಭಿಷೇಕ ಎಲ್ಲ ಮಾಡಿದೆಲ್ಲ ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ನೋಡಿ ಮುದ್ದು ಕೃಷ್ಣ. ಸೊ ಎಲ್ಲ ಕೃಷ್ಣನ ಕೂಡ ಎಲ್ಲ ರೆಡಿ ಮಾಡಿ ಅಲ್ಲಿ ಇಟ್ಬಿಟ್ಟು ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಬಾರಮ್ಮ ನೀನು.
ಈಗ ಪೂಜೆ ಎಲ್ಲ ಮುಗೀತು. ಪೂಜೆ ಮುಗಿಸಿದ್ದಾದಮೇಲೆ ಹಾಗೆ ನಾವು ಅಭಿಷೇಕ ಮಾಡಿದ್ನಲ್ಲ, ಪಂಚಾಮೃತ ಇತ್ತು ಹಾಗೆ ಅದು, ಮತ್ತು ಹಾಗೆ ಅವಲಕ್ಕಿದು ಪೊಂಗಲ್ ಮಾಡಿದ್ದೆ, ಅದನ್ನು ಕೂಡ ಎಲ್ಲರೂ ಕೂತ್ಕೊಂಡು ತಿಂದವು. ಮತ್ತು ಜೊತೆಗೆ ನಾನು ಅಭಿಷೇಕ ಮಾಡೋದಕ್ಕೂ ಮುಂಚೆ ಅಮ್ಮನಿಗೆ ಹೇಳಿದ್ದೆ, ಸ್ವಲ್ಪ ಬೇಳೆ ಬೇಯಿಸ್ಕೊಂಬಿಡಿ, ಆಮೇಲೆ ಬಂದು ಅಡುಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಅಷ್ಟೊತ್ತಿಗೆ ಅಮ್ಮ ಬೇಳೆ ಎಲ್ಲ ಬೇಯಿಸ್ಬಿಟ್ಟು ಒಂದು ಕಡೆ ಎತ್ತಿಟ್ಟು ಹಾಲೆ ಹೂರಣ ಕೂಡ ರುಬ್ಬಿಟ್ಟು ಇಟ್ಟಿದ್ರು. ಸೊ ನಾನು ಈಗ ಬಂದು ಸಾಂಬಾರಿಗೆಲ್ಲ ರೆಡಿ ಮಾಡಿಬಿಟ್ಟು ಇವಾಗ ಸಾಂಬಾರಿಗೆಲ್ಲ ಒಗ್ಗರಣೆ ಕೊಟ್ಟು ಸಾಂಬಾರು ಕೂಡ ರೆಡಿ ಮಾಡಿಕೊಂಡೆ. ಮತ್ತು ಜೊತೆಗೆ ಮೊನ್ನೆ ವರಮಹಾಲಕ್ಷ್ಮಿಗೆಲ್ಲನೂ ಕಾಳು ಪಲ್ಯಗಳೆಲ್ಲ ಮಾಡ್ಕೊಂಡಿದ್ವಲ್ಲ, ಸೊ ಕಾಳಿಂದ ಏನೂ ಬೇಡ ಅಂದ್ಬಿಟ್ಟು ಬೀನ್ಸು ಮತ್ತು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂದ್ಬಿಟ್ಟು ತರಿಸಿದ್ದೆ. ಅದನ್ನು ಕೂಡ ಎಲ್ಲ ಕೂತ್ಕೊಂಡು ಕಟ್ ಮಾಡಿಕೊಟ್ರು. ಸೊ ಅದ್ರದ್ದೆಲ್ಲನೂ ಪಲ್ಯ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಡೆಯಿಂದ. ಮತ್ತು ಹಾಗೆಯೇ ಸೃಷ್ಟಿ ಫ್ರೆಂಡ್ಸು ಕೂಡ ಬರ್ತೀವಿ ಅಂತ ಹೇಳಿದ್ರಂತೆ. ಅದಕ್ಕೆ ಅಷ್ಟೊತ್ತಿಗೆ ಬೇಗ ಅಡುಗೆ ಆಗಲಿ ಅಂತಂದ್ಬಿಟ್ಟು ಈಗ ಒಂದು ಕಡೆ ಅನ್ನಕ್ಕೂ ಕೂಡ ಇಟ್ಟಿದ್ದೆ, ಅನ್ನನೂ ಕೂಡ ರೆಡಿ ಆಗ್ತಾಯಿದೆ ನೋಡಿ. ಈಗ ಈ ಕಡೆ ಹೂರಣ ಕೂಡ ರೆಡಿ ಆಗಿತ್ತು. ನಾನು ಬಂದು ಆಮೇಲೆ ಕನಕನೂ ಕೂಡ ಕಲಸಿಟ್ಟೆ. ಅದಕ್ಕೆ ಸ್ವಲ್ಪ ಹೊತ್ತು ಆಗಲಿ, 1-2 ಅವರ್ ನೆನಿಲಿ ಅಂತೇಳಿ ಹಾಗೆ ಬಿಟ್ಟೆ, ಇಲ್ಲಾಂದರೆ ಅದು ಚೆನ್ನಾಗಿರಲ್ಲ. 1-2 ಅವರ್ ಆದರೆ ಕನಕ ಚೆನ್ನಾಗಿ ನೆಂದರೆ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಆದಮೇಲೆ ಒಬ್ಬಟ್ಟು ತೊಟ್ಟೋಣ ಅಂದ್ಕೊಂಡು ಸುಮ್ಮನಾದೆ. ಸೊ ಎಲ್ಲ ಪಲ್ಯಗಳೆಲ್ಲ ಮಾಡಿದ್ದಾದಮೇಲೆ ಈ ಕಡೆ ನಾನು ಒಬ್ಬಟ್ಟು ತೊಡ್ತಾಯಿದ್ದೆ. ನಮ್ಮ ಪ್ರತಿ ಎಲ್ಲನೂ ಹೆಲ್ಪ್ ಮಾಡ್ತಿದ್ದ, ಅವನು ಎಲ್ಲನೂ ಒಬ್ಬಟ್ಟೆಲ್ಲ ಸುಟ್ಕೊಡ್ತಿದ್ದ. ಈಗ ನಾನು ಒಬ್ಬಟ್ಟು ಸುಡ್ತಾಯಿದ್ದೆ ಅಂತ ಹೇಳಿದ್ನಲ್ಲ, ಇನ್ನು ಸುಡ್ತಾ ಇದ್ದಂಗೆನೇ ಇವ್ರನ್ನ ನೀವು ನೋಡಿರ್ತೀರ. ಈಗ ಕೆಲವೊಂದು ವೀಡಿಯೋಗಳಲ್ಲೆಲ್ಲ ನಾನು ಇವ್ರನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಇವರು ನಮ್ಮ ಮಾವನ ಫ್ರೆಂಡು. ಸೊ ಮಗಳು ಮದುವೆ ಇದೆ ಅಂತ ಅಂದ್ಬಿಟ್ಟು ವೆಡ್ಡಿಂಗ್ ಕಾರ್ಡ್ ತೊಗೊಂಡು ಮನೆಗೆ ಇಬ್ಬರು ಅಪ್ಪ ಮಗ ಇಬ್ಬರು ಕೂಡ ಮನೆಗೆ ಬಂದಿದ್ದರು. ನಮಗೆ ತುಂಬಾ ಖುಷಿ ಆಯಿತು, ಹಬ್ಬದ ದಿವಸ ಮನೆಗೆ ಬಂದಿದ್ದಾರೆ ಅಂತಂದ್ಬಿಟ್ಟು. ಸೊ ನಾನು ಸ್ವಲ್ಪ ಒಬ್ಬಟ್ಟು ತೊಡ್ತಿದ್ನಲ್ವ, ಅದನ್ನು ಅಲ್ಲಿಗೆ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಇವ್ರಿಗೆ ಊಟಕ್ಕೆ ಅಂತೇಳಿ ಬಡಿಸ್ತಾ ಇದ್ದೆ. ಒಂದು ಕಡೆ ಸೃಷ್ಟಿನೂ ಏನೋ ಕೆಲಸ ಮಾಡ್ತಾಯಿದ್ಲು. ಅದಕ್ಕೆ ಸೃಷ್ಟಿ ಫ್ರೆಂಡ್ ಬಂದಿದ್ಲಲ್ವ ಸಿಂಚನ ಅಂತಂದ್ಬಿಟ್ಟು, ಅವಳು ಕೂಡ ನನಗೆ ಹೆಲ್ಪ್ ಮಾಡ್ತಾಯಿದ್ಲು. ಆಂಟಿ ನಾನು ಊಟಕ್ಕೆ ಬಡಿಸ್ತೀನಿ ಆಂಟಿ ಅಂತಂದ್ಲು. ಸರಿ ಆಯಿತು ಬಡಿಸಪ್ಪ ಅಂತಂದ್ಬಿಟ್ಟು ಇಬ್ಬರೂ ಊಟಕ್ಕೆ ಬಡಿಸ್ತಾಯಿದ್ವು. ಸೊ ಇವರು ಊಟ ಮಾಡಿಕೊಂಡು ಹಾಗೆ ನಮಗೆ ವೆಡ್ಡಿಂಗ್ ಕಾರ್ಡ್ ಕೊಟ್ಬಿಟ್ಟು ಇವ್ರನ್ನ ಕಳಿಸ್ಕೊಟ್ಟೆ. ಆಮೇಲೆ ಹಾಗೆ ಇನ್ನೊಬ್ಬಳು ಶಾಫಿಯಾ ಅಂತಂದ್ಬಿಟ್ಟು ಅವಳು ಕೂಡ ಬಂದಿದ್ಲು. ಅವಳು ಸ್ವಲ್ಪ ಲೇಟ್ ಆಯಿತು ಬಂದಿದ್ದು. ಇವ್ರದ್ದೆಲ್ಲ ಊಟ ಎಲ್ಲ ಮುಗಿಸಿದಾದ್ಮೇಲೆ ಅವಳು ಬಂದಳು. ಮತ್ತು ಹಾಗೆ ಅವರು ಕೂತ್ಕೊಂಡು ಇಬ್ಬರನ್ನು ಊಟ ಮಾಡಿದ್ರು. ಅಷ್ಟೊತ್ತಿಗೆ ಆಗಲೇ ಆಲ್ಮೋಸ್ಟ್ ಒಬ್ಬಟ್ಟೆಲ್ಲ ತೊಟ್ಟಿದ್ದೆ. ಸೊ ಈಗ ಅವರಿಬ್ರಿಗೂ ಕೂಡ ಊಟಕ್ಕೆ ಇಟ್ಕೊಡ್ತಾ ಇದ್ದೀನಿ. ಸೊ ಇವಾಗ ಅವ್ರನ್ನೆಲ್ಲ ಕಳಿಸ್ಕೊಟ್ಟಿದ್ದಾದಮೇಲೆ ನಾವು ಕೂಡ ಕೂತ್ಕೊಂಡು ಈಗ ಊಟ ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ ನಾವು ಊಟ ಮಾಡಬೇಕಾದ್ರೆ 2:30-3 ಗಂಟೆ ಆಗಿತ್ತು. ಸೊ ಇದೆಲ್ಲ ಈಗ ಊಟ ಮಾಡಿಬಿಟ್ಟು ಆಮೇಲಿಂದ ಸಂಜೆ ಪೂಜೆ ಕೂಡ ಮಾಡಬೇಕಾಯಿತು. ಮತ್ತು ಹಾಗೆಯೇ ಎಲ್ಲರನ್ನೂ ಅರ್ಶಿನ ಕುಂಕುಮಕ್ಕೆ ಕರಿಬೇಕಾಯಿತು. ಮತ್ತು ಹಾಗೆಯೇ ನಾನು ಕೃಷ್ಣನಿಗೆ ಮಧ್ಯರಾತ್ರಿ 12 ಗಂಟೆಗೆ ಪೂಜೆ ಮಾಡಿದ್ವಲ್ಲ, ಅದ್ರ ಮಲ್ಲಿಗೆ ಹುನ್ನಾರ ಹಾಕಿದ್ನಲ್ವ, ಅದೆಲ್ಲ ಸ್ವಲ್ಪ ಬಾಡ್ದಂಗೆ ಆಗಿತ್ತು. ಅದಕ್ಕೆ ಇವಾಗ ಇನ್ನೊಂದು ತೊಗೊಂಡು ಬನ್ನಿ ಅಂತ ಹೇಳಿದ್ದೆ ನಮ್ಮ ಮನೆಯವ್ರಿಗೆ. ಊಟ ಮಾಡಿಬಿಟ್ಟು ಹೋಗಿ ತೊಗೊಂಡು ಬನ್ನಿ ಅಂತ. ಸರಿ ಆಯಿತು ಅಂತ ಹೇಳಿದರು. ಮತ್ತು ಹಾಗೆಯೇ ಹೀಗೆಲ್ಲ ಊಟ ಮುಗಿಸ್ಬಿಟ್ಟು ಅವ್ರನ್ನ ಕಳಿಸ್ಕೊಟ್ಟಿದ್ದಾದಮೇಲೆ ಇವಾಗ ಮನೆಯೆಲ್ಲ ನಾವು ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಫ್ರೆಶಪ್ ಆಗಿ ರೆಡಿ ಆಗಿ ಈಗ ಅಲ್ಲೇ ಆಲ್ಮೋಸ್ಟ್ 5:30 ಆಗಿದೆ. ಈಗ ನೋಡಿ ಎಲ್ಲ ಪೂಜೆಗೆ ಮಾಡ್ತಾಯಿದ್ದೀನಿ. ಮತ್ತು ಪೂಜೆ ಮಾಡೋ ಟೈಮಲ್ಲೇ ನಮ್ಮ ಚಿಕ್ಕಪ್ಪ ಕೂಡ ಬಂದರು. ಅವ್ರಿಗೂ ಕೂಡ ಹೇಳಿದ್ದೆ, ಚಿಕ್ಕಮ್ಮನೂ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದೆ. ಅವರಿಬ್ಬರು ಬರೋದಕ್ಕೆ ಆಗಲಿಲ್ಲ. ಒಬ್ಬರು ಬಂದಿದ್ದರು ನಮ್ಮ ಚಿಕ್ಕಪ್ಪ. ಯಾಕೆಂದರೆ ನಲ್ಲಿ ನನ್ನ ತಂಗಿಗೆ ಡೆಲಿವರಿ ಆಗಿದೆಯಲ್ವಾ, ಬಾಣ್ತಿ. ಸೊ ಅಲ್ಲಿ ಪಾಪುನ ನೋಡ್ಕೋಬೇಕಾಗಿತ್ತು. ಅದಕ್ಕೆ ನಮ್ಮ ಚಿಕ್ಕಪ್ಪ ಒಬ್ಬರೇ ಬಂದಿದ್ದರು. ಮತ್ತು ಜೊತೆಗೆ ನಮ್ಮ ಅಣ್ಣನ ಕೂಡ ಕರೆದೆ. ಅವನು ಕೂಡ ಬೆಳಗ್ಗೆನೇ ಬರ್ತೀನಿ ಅಂತ ಹೇಳಿದವನು ಇವಾಗ ಸಂಜೆ ಬಂದ. ಸೊ ಪೂಜೆ ಮಾಡೋ ಟೈಮಲ್ಲೇ ಅವರಿಬ್ಬರು ಕೂಡ ಬಂದರು. ಈಗ ಪೂಜೆ ಎಲ್ಲ ಮುಗಿಸ್ತಾ ಇದ್ದೀನಿ. ಮತ್ತು ಹಾಗೆಯೇ ಎಲ್ಲ ಪೂಜೆ ಮಾಡಿದಾದಮೇಲೆ ಅಮ್ಮನ್ನ ಕಳಿಸ್ಕೊಟ್ಟೆ ಎಲ್ಲರನ್ನೂ ಕರೆದು ಬರೋದಕ್ಕೆ ಅಂತಂದ್ಬಿಟ್ಟು. ಸೊ ಈಗ ಪೂಜೆ ಮಾಡ್ತಾಯಿದ್ದೀನಿ.
ನೋಡಿ ಈಗ ತಾನೆಲ್ಲ ಪೂಜೆ ಎಲ್ಲ ಮುಗೀತು. ಪೂಜೆ ಮುಗಿಸಿದ್ದಾದಮೇಲೆ ಅಪ್ಪ ಕೂಡ ಬಂದು ಅವರು ಕೂಡ ಪೂಜೆ ಮಾಡಿ ತೊಟ್ಲಕ್ಕೆ ಹೋಗ್ಬಿಟ್ಟು ಹೋದರು. ಸೊ ಮತ್ತು ಹಾಗೆಯೇ ಈಗ ಈ ಕಡೆ ನಮ್ಮ ಚಿಕ್ಕಪ್ಪ ಮತ್ತು ಹಾಗೆ ನಮ್ಮ ಅಣ್ಣನಿಗೆ ಊಟಕ್ಕೆ ಬಡಿಸಿದ್ದೀನಿ. ಊಟ ಮಾಡ್ತಾಯಿದ್ದಾರೆ. ಮತ್ತು ಹಾಗೆ ಒಂದು ಕಡೆ ಅಮ್ಮನಿಗೂ ಕೂಡ ಹೇಳಿದೆ ಎಲ್ಲರೂ ಅಷ್ಟೊಂದು ಕರ್ಬಿಟ್ಟು ಬರೋಗಿ ಅಂತ. ಮತ್ತು ಸ್ವಲ್ಪ ಬೇಗನೆ ಬಂದರೆ ಅನುಕೂಲ ಆಗುತ್ತೆ, ಇಲ್ಲಾಂದರೆ ತುಂಬ ಮಳೆ ಬರ್ತಾ ಇದೆ. ಏನೋ ಈಗ ಸದ್ಯಕ್ಕೆ ಮಳೆ ಬರ್ತಾಯಿಲ್ಲ, ಅವಾಗಿಂದ ತುಂಬ ಮಳೆ ಬರ್ತಾನೇ ಇತ್ತು. ತಿರ್ಗಿ ನಮಗೂ ಹೋಗಿ ಕರೆಯೋದಕ್ಕಾಗೋದಿಲ್ಲ ಮಳೆ ಒಳಗೆ. ಮತ್ತು ಹಾಗೆ ಜೊತೆಗೆ ಅವರು ಕೂಡ ಯಾರೂ ಬರೋದಕ್ಕಾಗಲ್ಲ, ಮಳೆ ಬರ್ತಾ ಇರುತ್ತಲ್ವ. ಅದಕ್ಕಾಗಿ ಸ್ವಲ್ಪ ಬೇಗ ಹೋಗಿ ಹೇಳ್ಬಿಟ್ಟು ಬಂದರೆ ಒಬ್ಬೊಬ್ಬರಾಗಿ ಬರ್ತಾರೆ ಅಂತಂದ್ಬಿಟ್ಟು. ಮತ್ತು ಹಾಗೆ ಅಮ್ಮ ಕೂಡ ಹೋಗಿದ್ದಾರೆ ಕರ್ಬಿಟ್ಟು ಬರ್ತೀನಿ ಅಂತಂದ್ಬಿಟ್ಟು. ಮತ್ತು ಹಾಗೆ ಈಗ ಎಲ್ಲರೂ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ ಅರ್ಶಿನ ಕುಂಕುಮಕ್ಕೆ ಅಂತಂದ್ಬಿಟ್ಟು. ಸೊ ಅವರು ಕೂಡ ಬಂದು ದೇವ್ರಿಗೆ ಅಕ್ಷತೆ ಹಾಕಿ ಹಾಗೆಯೇ ಕೃಷ್ಣನ ತೊಟ್ಲಲ್ಲಿ ಹಾಕಿದ್ವಲ್ಲ ಹಾಗೆ ತೊಟ್ಲು ಕೂಡ ತೂಗ್ಬಿಟ್ಟು ಅಷ್ಟು ಬರ್ತಾ ಇದ್ದಾರೆ. ಯಾಕೆ ಸಣ್ಣಗಾಗ್ಬಿಟ್ಟವಳೆ? ತಿನ್ನಮ್ಮ, ಚೆನ್ನಾಗಿ ಊಟ ಮಾಡು. ಯಾಕೆ ಯೋಚನೆ ಮಾಡ್ತೀಯ? ಏನಿದ್ರೆ ಅದು ಆಗ್ತಾ ಇರ್ತೈತಿ. ಕಣ್ಣೆಲ್ಲ ಹೊಡಿಕೋಯ್ತು ನೋಡಿ. ಸಣ್ಣ ಅನ್ಸ್ತಾಳೆ ಸಣ್ಣಗಾಗವಳೆ ಅಂದ್ರೆ ಬರೀ ಚಪಾತಿ ಎಲ್ಲಿರೋದೀಗ? ಅಲ್ಲ ಇದಕ್ಕೆ ಟ್ರೈನಿಂಗ್ ಯಾರ್ದು ಮೊನ್ನೆ ಬರ್ತಡೇ ಮಾಡಿದ್ರಂತಲ್ಲ, ನಾವು ಇರಲಿಲ್ಲ. ಇವಳ ಮಗಂದ? ಹಾಂ ಹಾಂ, ಎರಡನೇಂದ. ಇವಳು ದೊಡ್ಡೋಳ? ಹುಡುಗನ ಇವನು? ನಾನು ಹುಡುಗಿ ಅಂದ್ಕೊಂಡೆ. ಹಾಂ 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 ಹಾಂ. ಇನ್ನು ಬರ್ಲಿಲ್ವಾ ನಿಮ್ಮಮ್ಮ? ಇನ್ನೂ ಬಂದಿಲ್ಲ ಅಂದರೆ ಕರ್ಬರಕ್ಕೆ ಹೋಗಿತ್ತಲ್ಲ. ಬರ್ತೀನಿ. ಯಾಕೆ ಮೇಲೆ ಮೇಲೆ ಅದೇ ಅವ್ರು ಅಪ್ಪ ಹೋಗ್ಬಿಡ್ತೀವಿ ಅಲ್ಲಿ ಹೋಗುವಾಗ ಮುಂದೆ ಮಳೆ ಬರುತ್ತಲ್ಲ. ಯಾವ ಒಂದು ಸಣ್ಣ ಥರ ಬೇಡ, ಡಿಫ್ರೆಂಟ್ ಇರಲಿ ಸೌಂಡ್. ಅಮ್ಮ ಬರಲಿಲ್ಲ. ಹೌದಾ? ಬರ್ತೀವಿ 3 ದಿವಸ. ನಾವು ಹುಟ್ಟಿದ್ದವಾಗಲೆಲ್ಲ ನೈಟ್ 12 ಗಂಟೆ ರಾತ್ರಿ ನಾವು ಹಬ್ಬ ಅಂದ್ರೆ ಬೆಳಗ್ಗೆ ನೋಡ್ಬಿಡ್ತೀವಲ್ಲ. ಇಲ್ಲ ಮೇಡಮ್, ಆಕ್ಚುಲಿ ನೈಟ್ 12 ಗಂಟೆಗೆ ಹುಟ್ಟೋದು ಎಲ್ಲ ಕಡೆ ಅಷ್ಟೇ. ಇವ್ರಿಗೆ ಗೊತ್ತಾಗಿದೆ ನಾವು ಅವಾಗ ದೀಪ ಹುಷಾರು. ದೀಪ ಹುಷಾರು. ಕಾವೇನು ನಮ್ಮ ಸೃಷ್ಟಿ ಚಿಂಟುಗೆ ಟ್ಯೂಷನ್ ಮಾಡ್ತಿದ್ವಿ ಮೊದಲು ಚಿಕ್ಕದು. ಪೂಜೆ ಮಾಡಿರೋದ ಇದು? ಮಾಡಿರೋದು.
ದೊಡ್ಡವಂತ ಅದಕ್ಕೆ ಅದನ್ನು ಫಸ್ಟ್ ಹಾಕಿ ಇದು ಹಾಕ್ಬಿಟ್ಟು ಏನು ಮಾಡಿಸಿದ ಅಥವಾ ಪ್ರೇಮ್ ಹಂಗೆ ಸಿಗ್ತಾನೆ ಇಲ್ಲ ನಾವು ಹೇಳ್ಬಿಟ್ಟು ಮಾಡಿಸ್ತೀವಿ ಅಂದರೆ ಅದು ದೊಡ್ಡವ್ರು ಈ ಕಡೆ ಹಾಕ್ಬೇಕು ಅಂತ ಹೇಳೋಲ್ಲ ಆಯ್ನವರು ಅದಕ್ಕೆ ಅದು ಮಾಡ್ತೀವಿ ಅವ್ರ ಮನೆ ದೇವರು ನಮ್ಮ ಮನೆ ಎಲ್ಲ ವಿಷ್ಣು ಅಷ್ಟೇ ಅಷ್ಟೇ ಅವನು ವಿಷ್ಣು ಇವರು ವಿಷ್ಣು ಅಂದರೆ ಮನೆ ದೇವ್ರು ಅನ್ನೋದೊಂದು ಬರ್ತೀನಪ್ಪ ಕೂತ್ಕೊಳ್ರಿ ಮೇಡಮ್ರೆ ಎಲ್ಲ ಹೊರಟೆ ಅವಳು ಒಬ್ಳೆ ಇದೆ ಇನ್ನೂ ಅಡುಗೆ ಮಾಡಬೇಕು ಸುಮ್ಮನೆ ಟಿವಿ ನೋಡ್ಕೋ ಕೂತಿದ್ವಿ ಅದು 8 ಗಂಟೆ ಆಗ್ತದೆ ಹೆಂಗೋ ಸದ್ಯ ಮಳೆ ಬಿಟ್ಟೈತೆ ನಮಗೆ ಸೈಲೆಂಟಾಗಿ ಕೂತಿದ್ದೀರಲ್ಲ ಆಂಟಿ ನಾನು ಯಾರು ಹಿಂಗೆ ತಗೊಂಡು ಹೋಗ್ತಾವಳು ಈ ಕಡೆ ನೋಡಿ ಹಾಂ 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 ಹೌದಾ ನಾನು ನೋಡಲಿಲ್ಲ ನಿಮ್ಮನ್ನ ಅದು ಯಾಕೆ ಈ ಕಡೆ ಕೂತಾವಳೆ ಅಂತ ಬಂದೆ ನಾನು ಚೆನ್ನಮಡಲ್ಲಿ ರಾಮನದಲ್ಲೂ ಮಡಿಕೆ ಹೊಡೆಯೋದೆಲ್ಲ ಇಟ್ಟಿದ್ರು ಮೆರವಣಿಗೆ ಎಲ್ಲ ಇವತ್ತು ಜೋರಾಗಿರುತ್ತೆ ರಮ್ಯಾ ಹೊರಗಡೆ ಹ್ಞೂ ಬನ್ನಿರಿ ಇಲ್ಲ ಹೋಗಿ ಬನ್ನಿರಿ ದೇವ್ರು ನೋಡೋಗ್ರಿ ಮ್ಯಾಲ ಹತ್ತಕ್ಕಾಗಲ್ಲ ಅಂದ್ರೆ ಮೇಡಮ್ ಅದಕ್ಕೋಸ್ಕರ ಹತ್ತಿಳಿದು ಸಾಕಾಗೋಗ್ತದೆ ಆಗ ಅಲ್ಲೆಲ್ಲ ಹೋಗಿತ್ತಲ್ಲ ಹೇಳಿ ಬರೋಕ್ಕೆ ಕಾಲು ಬೇರೆ ಉಣ್ಕೈತೆ ಹಾಕೈತೆ ಹಾಕೈತೆ ಒಳಗೆಲ್ಲ ಗುಳ್ಳೆ ಗುಳ್ಳೆ ಅದ ನಾನಿಲ್ಲ ಇದ್ದ ಹಾಕೊಂಡು ಕುಂಕುಮ ಕೊಡಪ್ಪ ಸೊ ನಾವು ಹೇಳಿದವರೆಲ್ಲರೂ ಅವ್ರು ಬಂದು ಅಷ್ಟು ಕುಂಕುಮ ತೊಗೊಂಡು ಹೋದರು. ಸದ್ಯ ನಮ್ಮ ಪುಣ್ಯನೋ ಏನೋ ಮಳೆ ಬರಲೇ ಇಲ್ಲ. ಎಲ್ಲ ನಮ್ಮದು ಕರೆದು ಬರೋದ್ರಿಂದ ಹಿಡಿದು ಅವರೆಲ್ಲ ಬಂದು ಅಷ್ಟು ಕುಂಕುಮ ತೊಗೊಂಡು ಹೋಗೋವರೆಗೂ ಮಳೆನೇ ಬರಲೇ ಇಲ್ಲ. ಸ್ವಲ್ಪ ನೈಟ್ ಮೇಲೆ ಮಳೆ ಬಂದಿದ್ದು. ಸೊ ಆಮೇಲೆ ಅವ್ರನ್ನೆಲ್ಲ ಕಳಿಸ್ಕೊಟ್ಟಿದ್ದಾದಮೇಲೆ ಇವಾಗ ನಮ್ಮ ರಾಕೇಶ್ ರಮ್ಯ ಎಲ್ಲ ಬಂದಿದ್ರಲ್ವ, ಸೊ ಇವ್ರಿಗೂ ಕೂಡ ಈಗೆಲ್ಲ ಊಟಕ್ಕೆ ಇಟ್ಕೊಡ್ತಾ ಇದ್ದೀನಿ. ಮತ್ತು ಹಾಗೆಯೇ ಇವ್ರನ್ನ ನಮ್ಮೂರಿನವ್ರು ಇವರು ನೋಡಿರ್ತೀರ ನೀವು, ನಾನು ಸುಮಾರು ವಿಡಿಯೋದಲ್ಲಿ ಇವ್ರನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇವರು ಕೂಡ ಬಂದಿದ್ದರು. ಇವಳು ಡ್ಯೂಟಿಗೆ ಹೋಗ್ತಾಳೆ. ಇವತ್ತು ಡ್ಯೂಟಿ ಇರಲಿಲ್ಲ ನೈಟು, ಅದಕ್ಕಾಗಿ ಡೇ ಹಾಕಿದ್ದಾರೆ ಡ್ಯೂಟಿ ಅಂತಂದ್ಬಿಟ್ಟು ಇವಳು ಮತ್ತು ಮಗಳು ಇಬ್ಬರು ಕೂಡ ಬಂದಿದ್ದರು. ಈಗ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ. ಇವ್ರಿಗೆ ಊಟ ಎಲ್ಲ ಇಟ್ಕೊಟ್ಟು ಮತ್ತು ಹಾಗೆ ಅರ್ಶಿನ ಕೊಟ್ಟು ಅವ್ರನ್ನೂ ಕಳಿಸ್ಕೊಟ್ಟು ನಾನಿವಾಗ ದೇವ್ರಿಗೆ ಆರತಿ ಮಾಡ್ತಾಯಿದ್ದೀವಿ. ಒಂದೇ ಸತಿ ದೃಷ್ಟಿ ತೆಗೆದುಬಿಟ್ಟು ಆರತಿ ಮಾಡಿಬಿಟ್ಟು ಆಮೇಲೆ ಕೂತ್ಕೊಂಡು ಊಟ ಮಾಡೋಣ ಅಂತಂದ್ಬಿಟ್ಟು ಇವಾಗ ನಾನು ಸೃಷ್ಟಿ ಇಬ್ಬರು ಕೂಡ ಆರತಿ ಮಾಡಿದ್ವು. ಮತ್ತು ಹಾಗೆ ನಾವು ಕೂತ್ಕೊಂಡು ಊಟ ಮಾಡಿದ್ವು. ಮತ್ತು ಇವತ್ತಿನ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.